ಹಲೋ ಗಾಯ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನಿವತ್ತು ಮಸಾಲೆ ರೈಸನ್ನು ಹೇಗೆ ಈಸಿಯಾಗಿ ಡಿಫ್ರೆಂಟಾಗಿ ಸ್ಪೈಸಿ ಮತ್ತು ಟೇಸ್ಟಾಗಿ ಡಿಫ್ರೆಂಟ್ಸ್ ಎಲ್ಲ ವೆಜಿಟೇಬಲ್ಸನ್ನು ಕೂಡ್ಕೊಂಡು ಹೇಗೆ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಫಸ್ಟು ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ. ಅದಕ್ಕೋಸ್ಕರ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಅದಕ್ಕೆ ಈರುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ, ಅದು ಕೆಂಪು ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ. ಆಮೇಲೆ ಒಂದೆರಡು ಚಕ್ಕೆ ಹಾಕ್ಕೊಂಡೆ, ಆಮೇಲೆ ಲವಂಗ ಹಾಕೋತಾ ಇದ್ದೀನಿ. ಸೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದೆರಡು. ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸಿ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ. ಮತ್ತು ಧನಿಯಾ ಕಾಳುಗಳನ್ನ ಹಾಕೊಳ್ಳಿ ಮಸಾಲೆಗೆ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ಎಲ್ಲನೂ. ಅವೆಲ್ಲ ರೆಡ್ ಕಲರ್ ಆಗೋ ತನಕ ಹುರಿಯಿರಿ ಎಣ್ಣೆಯಲ್ಲಿ. ಮತ್ತು ಒಂದೆರಡು ಬಾಡ್ಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೊ ಮತ್ತು ಎಲ್ಲ ಧನಿಯಾ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಹುರಿಯಿರಿ. ಸೊ ಮತ್ತು ಒಂದಿಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಸೊ ಇದು ಮಸಾಲೆಗೆ. ಸೊ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ. ನಾವಿವಾಗ ಮಿಕ್ಸರ್ಗೆ ಹಾಕಿದಾದ್ಮೇಲೆ ಸೊ ಈ ಥರ ಹದ ಬಂದಿರಬೇಕು. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸೊ ನಾವು ಚಟ್ನಿ, ಟೊಮೆಟೊ ಚಟ್ನಿ ಅದೆಲ್ಲ ಮಾಡ್ಕೋತಿರ್ತೀವಲ್ಲ ಮನೆಯಲ್ಲಿ, ಅದ್ರ ಹದ ಇರಬೇಕು. ಸೊ ನಾನು ವೆಜಿಟೇಬಲ್ಸ್ ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ಪೊಟ್ಯಾಟೊ ತೊಗೊಂಡಿದ್ದೀನಿ ಹೆರ್ಚ್ಕೊಂಡು, ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಮತ್ತು ಒಂದೆರಡು ಬಿರಿಯಾನಿ ಎಲೆ, ಮತ್ತು ಫ್ಲವರ್ಸು, ಕ್ಯಾರೆಟು, ಮತ್ತು ಸೌತೆಕಾಯಿನ ತೊಗೊಂಡಿದ್ದೀನಿ, ಬೀನ್ಸ್ ಒಂದಿಷ್ಟು ತೊಗೊಂಡಿದ್ದೀನಿ, ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ, ಮತ್ತು ಜೊತೆಗೆ ಈರುಳ್ಳಿನೂ ತೊಗೊಂಡಿದ್ದೀನಿ. ನಾನು ಎಲ್ಲ ತರಕಾರಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಇಟ್ಕೊಳ್ಳೋಣ ಒಗ್ಗರಣೆ ಹಾಕೋಕ್ಕೆ. ಸೊ ಎಣ್ಣೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಇದು ಬೇಯೋಕ್ಕಿದು ಆಗುತ್ತೆ. ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಎಲೆ ಮತ್ತು ಬಿರಿಯಾನಿ ಎಲೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಒಂದೆರಡು ಚಕ್ಕೆ ಹಾಕ್ಕೊಳ್ಳಿ. ಸೊ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ತರಕಾರಿನ ಒಂದೊಂದಾಗಿ ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹಾಕಿ ಅವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಸೊ ಎಲ್ಲ ಲಾಸ್ಟಲ್ಲಿ ನೀವು ಟೊಮೆಟೊನೂ ಹಾಕಿ ಎಲ್ಲನೂ ಎಣ್ಣೆಯಲ್ಲಿ ಬೆಂದಾದ್ಮೇಲೆ ಇವಾಗ ಎಲ್ಲ ಥರ ತರಕಾರಿನ ಹಾಕ್ಕೊಳ್ಳಿ. ಸೊ ನಾನು ಫ್ಲವರ್ ಹಾಕ್ಕೊಂಡೆ ಮತ್ತು ಕ್ಯಾರೆಟು ಎಲ್ಲ ಹಾಕ್ಕೊಂಡೆ. ಸೊ ಇವಾಗ ಸೌತೆಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಮುಚ್ಚೋಣ ಎಣ್ಣೆಯಲ್ಲಿ ಬೇಯೋ ತನಕ. ಸೊ ಒಂದು 2 ಮಿನಿಟ್ಸ್ ಬಿಟ್ಟು ಓಪನ್ ಮಾಡೋಣ. ನೋಡಿ ಎಣ್ಣೆಯಲ್ಲಿ ಎಲ್ಲ ಬೆಂದಿದೆ ನೋಡಿ. ಇವಾಗ ಟೊಮೆಟೊ ಹಾಕ್ಕೊಂಡು ಬಿಡೋಣ. ನಾನು ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ, ಬಿರಿಯಾನಿ, ಆಮೇಲೆ ಸ್ವಲ್ಪ ಅರಿಶಿನ. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲ ಹಾಕೋತಾ ಇದ್ದೀನಿ ನೋಡಿ. ಎಲ್ಲನೂ ಹಾಕ್ಕೊಂಡ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಅದು ಆಗೋ ತನಕ ಬಿಡಿ, ಆಮೇಲೆ ಸ್ವಲ್ಪ ಎಣ್ಣೆ ಬಿಡುತ್ತೆ ಅದು ಮಸಾಲ. ಸೊ ಆಮೇಲೆ ಅಕ್ಕಿ ಹಾಕ್ಕೊಳ್ಳಿ. ನಾನು 1 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಆಮೇಲೆ 3 ಕಪ್ಪು ನೀರು ಹಾಕೋತಾ ಇದ್ದೀನಿ ಅದರಲ್ಲೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಸೊ ಕುಕ್ಕರ್ ಮುಚ್ಚಿಟ್ಬಿಡೋಣ. ನೋಡಿ ಮಸಾಲ ರೈಸ್ ರೆಡಿಯಾಗಿದೆ. ತುಂಬ ಸ್ಪೈಸಿಯಾಗಿ ತಿನ್ನಕ್ಕಂತೂ ಎಲ್ಲ ವೆಜಿಟೇಬಲ್ಸಿಂದ ಕೂಡಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೀಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಚೆನ್ನಾಗಿರೋ ವಿಡಿಯೋಸು, ನ್ಯೂ ರೆಸಿಪೀಸು, ಹೆಲ್ತಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.